ಬೇಗ ಬೇಗ ಸುತ್ತ ಸುತ್ತ ಕೈ ಹಾಕೊಂಡೆ ಸುತ್ತ ನೀನು ಸುತ್ತ ಹಾಕೊಂಡ್ಬಿಡು. ಮನೆ ಆಚೆ ಹೋಗ್ಬೇಕು, ಯಾವ ಮನೆಯೂ ಇಲ್ಲ, ಮತ್ತೆ ಯಾರು ತಿರುಗಾಡಲ್ಲ, ಇಲ್ಲಿ ಯಾರು ಇಲ್ಲ. ನೋಡಿ ಇಲ್ಲಿ ಎಷ್ಟು ಆಳೈತೆ ಅಂತ ತೋರಿಸ್ತೀನಿ. ಅಲ್ಲೊಂದು ರೂಮ್ ಐತಲ್ಲ, ಅಲ್ಲಿ ಹೋಗಲ್ಲ. ಏನದು? ಜಾರಿ ನನ್ನ ಕೈ ಟಚ್ ಆಗಿ ಅದೇ ಬಿದ್ದೋಯ್ತು. ನನ್ನ ಕೈ ಏನು ಅದ್ರಗದೇ ಮೂವ್ ಆಗೋ ಥರ ನನಗೆ ಅನಿಸ್ಬಿಟ್ಟು ನಮ್ಮ ದರ್ಶ ಮತ್ತು ಅವನ ದರ್ಶ ಒಂದು ಡ್ರಾಪ್ ಹಾಕಬೇಕು. ಅದಕ್ಕೆ ಇವಾಗ ನನ್ನದ ನಾನು ಇಟ್ಕೊತೀನಿ. ಟಾರ್ಚಲ್ಲೋ, ಲೈಟ್ಸಲ್ಲೋ. ಈ ಗೇಮ್ ಆಡೋದಕ್ಕೆ ಏನೇನು ಬೇಕು ಅಂತಂದರೆ ಒಂದು ವೈಟ್ ಪೇಪರ್ ಬೇಕು, ಮತ್ತು ಕ್ಯಾಂಡಲ್ ಬೇಕು, ಮತ್ತು ಸಾಲ್ಟ್ ಬೇಕು. ಎಲ್ಲೋ ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ಮ ಮೈಸೂರು ಹುಡುಗ ರಾಘು. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ನಾನು ಒಂದು ದೆವ್ವದ ಗೇಮ್ ಆಡ್ತಿದ್ದೀನಿ. ಅದು ಯಾವ ಗೇಮು ಅಂತಂದ್ರೆ ವರ್ಲ್ಡ್ ಮೋಸ್ಟ್ ಡೇಂಜರಸ್ ಟಾಪ್ 5 ಹಾರರ್ ಗೇಮಲ್ಲಿ ಈ ಗೇಮ್ ಕೂಡ ಒಂದು. ಆ ಗೇಮ್ ಹೆಸರು ಬಂದು ಮಿಡ್ ನೈಟ್ ಮ್ಯಾನ್ ಗೇಮ್ ಅಂತ. ಈ ಗೇಮು ಎಷ್ಟು ಡೇಂಜರಸ್ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ರೋಮನ್ ಮತ್ತೆ ಯುರೋಪಿಯನ್ ಭಾಗದಲ್ಲಿ ಜನಗಳು ಯಾರ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಈ ಗೇಮ್ನ ಆಡಿಸ್ತಿದ್ರಂತೆ. ಯಾಕೆ ಅಂತಂದ್ರೆ, ತಪ್ಪು ಮಾಡಿದವರು ಈ ಗೇಮ್ನ ಆಡಿದ್ರೆ ಮಿಡ್ ನೈಟ್ ಮ್ಯಾನ್ ದೆವ್ವ ಬಂದು ಅವ್ರನ್ನ ಸಾಯಿಸ್ತಿದ್ರಂತೆ. ಇವಾಗ ಇದನ್ನ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ, ತುಂಬಾ ಜನಗಳು ಈ ಗೇಮ್ ಬಗ್ಗೆ ತಿಳ್ಕೊಂಡು ಕುತೂಹಲದಿಂದ ಆಡೋಕ್ಕೆ ಹೋಗಿ ತುಂಬ ಜನ ಮೆಂಟಲ್ ಪೇಷೆಂಟ್ಗಳಾಗಿದ್ದಾರೆ, ಮತ್ತು ಅವ್ರ ಜ್ಞಾಪನ ಶಕ್ತಿನೇ ಕಳ್ಕೊಂಡವ್ರೆ, ಮತ್ತು ಕೆಲವರು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡವ್ರೆ. ಅದಕ್ಕೆ ಮೋಸ್ಟ್ ಡೇಂಜರಸ್ ಹಾರರ್ ಗೇಮ್ ಅಂತ ಈ ಗೇಮ್ನ ಪರಿಗಣಿಸಿ ಇದನ್ನ ಬ್ಯಾನ್ ಮಾಡವ್ರೆ. ಈ ಡೇಂಜರಸ್ ಬ್ಯಾನ್ ಆಗಿರೋ ಗೇಮ್ನ ಇವಾಗ ನಾನು ಆಡ್ತಿದ್ದೀನಿ. ಬನ್ನಿ ರೀಓಪನ್ ಮಾಡೋದ. ಈ ಗೇಮ್ನ ಹೆಂಗಾಡೋದು, ಈ ಗೇಮ್ನ ರೂಲ್ಸ್ ಏನು ಅಂತ ನೀವು ತಿಳ್ಕೊಂಡ್ರೆ ಇನ್ನೂ ಭಯಂಕರವಾಗೈತೆ ಈ ಗೇಮ್ ರೂಲ್ಸು. ಬನ್ನಿ ಹೇಳ್ತೀನಿ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಮಿಡ್ ನೈಟ್ ಗೇಮ್ನ ಮನೆ ಒಳಗಾಡಬೇಕು. ನಮ್ಮ ಮನೆ ಆದ್ರೂ ಸರಿ, ನಿಮ್ಮ ಮನೇಲಾದ್ರೂ ಸರಿ, ಇಲ್ಲ ಯಾರ ಮನೇಲಾದ್ರೂ ಆಡ್ಬೋದು, ಎಲ್ಲಾದ್ರೂ ಆಡ್ಬೋದು. ಆದ್ರೆ ನಾನ್ ಆಡ್ಬೇಕು ಅಂತ ಅನ್ಕೊಂಡಿರೋ ಮನೆ ದೆವ್ವ ಭೂತ ಪಿಸಾಚಿಗಳಿರೋ ಮನೇಲಿ ಇವಾಗ ನಾನು ಆಡ್ಬೇಕು ಅಂತ ಅನ್ಕೊಂಡಿರೋದು. ಅದು ಯಾವ ಮನೆ ಅಂತ ಅಂದ್ರೆ ಬನ್ನಿ ತೋರಿಸ್ತೀನಿ. ನಾವು ಗೇಮ್ ಆಡ್ಬೇಕು ಅಂತ ಅನ್ಕೊಂಡಿರೋ ಮನೆನೇ ಇದು. ಈ ಮನೆ ಅಕ್ಕಪಕ್ಕ ಆಗ್ಲಿ ಮತ್ತೆ ಸುತ್ತಮುತ್ತ ಯಾವುದೇ ಆಗ್ಲಿ ಯಾವ ಮನೆನೂ ಇಲ್ಲ, ಮತ್ತೆ ಯಾರು ತಿರುಗಾಡಲ್ಲ. ಇಲ್ಲಿ ಯಾರು ಇಲ್ಲ. ನೋಡಿ, ನೀವು ನೋಡ್ಬೋದು, ಫುಲ್ಲು ಒಂಟಿ ಮನೆ. ಇಲ್ಲಿ ಒಂದು ಲೈಟ್ ಕಂಬನೂ ಇಲ್ಲ, ಏನ್ ಲೈಟ್ಸು ಇಲ್ಲ, ಏನೂ ಇಲ್ಲ. ಫುಲ್ಲು ಕತ್ಲೆ. ಇದು ಒಂದೇ ಸಿಂಗಲ್ ಮನೆ ಇರೋದು. ಯಾಕೆ ಇದನ್ನ ದೆವ್ವದ ಮನೆ ಜನ ಭಯ ಪಡ್ತಾರೆ ಅಂತಂದ್ರೆ, ಯಾಕೆ ಅಂತಂದ್ರೆ ನೀವು ನೋಡ್ತಿರ್ಬೋದು, ಇವಾಗ ಇದು ಅರ್ಧಂಬರ್ಧ ಮನೆ ಕೆಲಸ ಆಗೈತೆ, ಗಿಲವಾಗೈತೆ ಅಲ್ವಾ. ಇಲ್ಲಿ ಮುಂಚೆ ಒಂದು ಹಳೆ ಕಾಲದ್ದು ಒಂದು ಹಂಚಿನ ಮನೆ ಇತ್ತು. ಆ ಹಂಚಿನ ಮನೆನ ಹೊರ್ದಾಕಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು ಅಷ್ಟೇ. ಅವಾಗ್ಲೇ ಅಸಲಿ ಆಟ ಶುರುವಾಗಿದ್ದು. ಈ ಹಂಚಿನ ಮನೆನ ಹೊರ್ದಾಕಕ್ಕೆ ಒಬ್ಬನಿಗೆ ವಹಿಸ್ತಾರೆ. ಅವನು ಈ ಮನೆ ಹೊರ್ದಾಕೋ ಕೆಲಸದಲ್ಲಿ ಅವನು ಸತ್ತೋಗ್ತಾನೆ. ಅದು ಈ ಮನೆಯ ಫಸ್ಟ್ ಡೆತ್ತು. ಆಮೇಲೆ ಈ ಮನೆ ಕಟ್ಟೋ ಮೇಸ್ತ್ರಿ ಮನೆ ಕಟ್ಟುತ್ತಿರ್ಬೇಕಾದ್ರೇನೆ ಅವನು ಸತ್ತೋದ. ಅದು ಸೆಕೆಂಡ್ ಡೆತ್ತು ಈ ಮನೆಗೆ. ಅವಾಗಲೇ ಗೊತ್ತಾಗಿದ್ದು ಈ ಮನೇಲಿ ಏನೋ ಒಂದು ಸಮಸ್ಯೆ ಇದೆ. ಅದೇ ಭೂತ ದೆವ್ವ ಪಿಶಾಚಿಗಳು ಅಂತ ಜನಗಳೆಲ್ಲ ಮಾತಾಡೋಕೆ ಶುರು ಮಾಡಿದ್ರು. ಅದಕ್ಕೆ ಈ ಮನೆ ಕಟ್ಟೋದಕ್ಕೆ ಕೂಲಿ ಕೆಲಸದವರು ಕೂಡ ಇಲ್ಲಿಗೆ ಕೆಲಸ ಮಾಡಕ್ಕೆ ಬರೋದಕ್ಕೆ ಭಯ ಪಡ್ತಾರೆ. ಕೆಲಸ ಮಾಡಕ್ಕೆ ಬಂದ್ರೆ ಈ ಮನೆಗೆ ಅವ್ರಿಗೂ ಏನೋ ಆಗ್ಬೋದು ಅಂತ ಈ ಮನೆ ಕೆಲಸಕ್ಕೆ ಯಾರು ಬರೋದಿಲ್ಲ. ಅದಕ್ಕೆ ಓನರ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಮನೆ ಮತ್ತೆ ಈ ಜಾಗನ ಮಾರೋದಿಕ್ಕೆ ಡಿಸೈಡ್ ಮಾಡ್ತಾನೆ. ಅದುವೇ ಕಮ್ಮಿ ಬೆಲೆಗೆ ಅಂತ ಅನೌನ್ಸ್ ಮಾಡ್ತಾನೆ. ಯಾರೋ ಒಬ್ಬ ಕಮ್ಮಿ ಬೆಲೆಗೆ ಸಿಗುತ್ತಲ್ಲ ಅಂತ ಆಸೆಗೆ ನಾನು ತಗೊಳ್ತೀನಿ ಅಂತ ಬಂದಿರ್ತಾನೆ. ಇವತ್ತು ಅವನು ಜಾಗ ಮತ್ತೆ ಮನೆ ನೋಡ್ಕೊಂಡು ಹೋಗಿದ್ದು. ನಾಳೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಕಾರಲ್ಲಿ 4 ಜನ ಇರ್ತಾರೆ. ಅದರಲ್ಲಿ 3 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಆದ್ರೆ ಈ ಮನೆ ತಗೊಳ್ತೀನಿ ಅಂತ ಬಂದಿದ್ನಲ್ಲ, ಅವನು ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಅದು 3ನೇ ಡೆತ್ತು. ಅವಾಗಿಂದ ಇದುವರೆಗೂ ಆಯಿತು. ಈ ಮನೆ ಬಗ್ಗೆ ಇರಲಿ, ಈ ಜಾಗದ ಬಗ್ಗೆ ಇರಲಿ, ಜನಗಳು ಮಾತಾಡೋದಕ್ಕೆ ಭಯ ಪಡ್ತಾರೆ. ಅಷ್ಟು ಭಯಂಕರವಾಗಿರೋ ಮನೆ.
ಇಂಥ ಮನೇಲಿ ಇವಾಗ ನಾವು ಗೇಮ್ ಆಡಕ್ ಬಂದಿದ್ದೀವಿ. ಒಂದು ಮೋಸ್ಟ್ ಡೇಂಜರಸ್ ಹಾರರ್ ಗೇಮು, ಇನ್ನೊಂದು ಮೋಸ್ಟ್ ಡೇಂಜರಸ್ ಹಾಂಟೆಡ್ ಹೌಸು. ಈ ಎರಡರ ಮಧ್ಯ ಮೋಸ್ಟ್ ಡೇಂಜರಸ್ ಮ್ಯಾನು ಇದು ನಾನು ಹೇಳಿದ್ದಲ್ಲ, ನನ್ನೊಳಗಿರೋನೊಬ್ಬ ಹೇಳಿದ್ದು. ಈ ಗೇಮ್ನ ನಾನು ಒಬ್ನೇ ಆಡಕ್ ಬಂದಿಲ್ಲ, ನನ್ ಜೊತೆ ಅವನೇ ಪ್ರವೀಣ. ಅವ್ನ್ ಯಾರು ಅಂತ ಅಂದ್ರೆ ನೋಡಿ. ಆದ್ರೂ ಮಗ ಇಂಥವ್ಕೆಲ್ಲ ಬರ್ತಿಯಲ್ಲ ನನ್ ಜೊತೆ, ನಮ್ ಗ್ರೂಪ್ ಅಲ್ಲಿ ನೀನೇ ಕಣ ಧೈರ್ಯವಂತ, ಧೈರ್ಯಶಾಲಿ. ಮಲಗಿದವನು ಮಧ್ಯರಾತ್ರಿ ಮಲಗಿದವನು ಎದಳ್ಸ್ಕ ಕರ್ಕೊ ಬಂದ್ಬಿಟ್ಟು ಯಾರು ಬಿರಿಯಾನಿ ಕೊಡ್ತೀನಿ ಅಂತ. ಆ? ಯಾವ್ದೋ ದೆವ್ವದ್ ಗೇಮ್ ಅಂತ ಬೇರೆ ಹೇಳ್ತಿದ್ಯಾ, ಇಲ್ಲಿ ನೋಡ್ದೆ ಯಾವ್ದೋ ಭೂತ್ ಬಂಗ್ಲೆ ಬೇರೆ ಐತೆ, ಅದೇನೇನೋ ಹೇಳ್ತಿದ್ಯಾ, ಹೊಟ್ಟೆ ಬೇರೆ ಹಸಿತೈತೆ, ನೋಡ್ರೆ ಹುಚ್ಚ ವೀಕ ತರ ಮಾತಾಡ್ತಿದ್ಯಾ. ನಾನ್ ಬಿಟ್ಬಿಡು, ನೀನ್ ವಿಡಿಯೋ ಮಾಡ್ಕೊಂಡು ನೆಮ್ಮದಿಂದ ಬಾ, ಗಾಡಿ ತಗೊಂಡು ಹೋಗಿ ಊಟ ಮಾಡ್ಕೊಂಡ್ ಮಲಿಕೊಂಡು. ಹಂಗ ಸರಿ ಆಯ್ತು. ಇವಾಗ ನನ್ ಪಡಂಗ್ ನಾನು ವಿಡಿಯೋ ಮಾಡ್ಕೊಳ್ತೀನಿ, ನಿನ್ ಪಡಂಗ್ ನೀನು ಒಬ್ನೇ ಹೋಗಪ್ಪ. ಒಬ್ನೇ ಹೋಗಲ್ಲ ಅಂತ ನಿನಗ್ ಗೊತ್ತು. ಬಾವಿಗ್ ತಳ್ಬಿಟ್ಟು ಹಗ್ಗ ಕೈಲಿ ಇಟ್ಕೊಬಿಟ್ಟು ಬುಡ್ಲೋ ಬೇಡವೆ ಅಂತ ಯೋಚನೆ ಮಾಡ್ತಿದ್ಯಾ ಮಗ. ಸರಿ ಬಾ ಆಯ್ತು, ಏನೋ ಬಂದ್ಬಿಟ್ಟಿದೀನಿ. ಎತ್ರೆ ಬದಿ ಕಳ್ತೀನಿ, ಬಿಟ್ರೆ ಸುಖಾಯ್ತೀನಿ. ದೆವ್ವ ಕರಿಸ್ತೀಯೋ ದೇವತೆ ಕರಿಸ್ತೀಯೋ ದೇನ್ ಕರಿಸ್ತೀಯೋ ಪಾಪ. ಇವ್ನ ನೋಡಿರ್ತೀರ ಅನ್ಕೋತೀನಿ. ಯಾಕೆ ಅಂತಂದ್ರೆ ಇವನು ನಾನು ಒಂದು ವಿಡಿಯೋ ಮಾಡಿದ್ದು, ಅದು ಸ್ಮಶಾನದಲ್ಲಿ ಚಾರ್ಲಿ ಗೇಮ್ ಅನ್ನೋದ ಒಂದು ವಿಡಿಯೋ ಮಾಡಿದ್ದು. ಅದಕ್ಕೆ ತುಂಬಾ ಹೆವಿ ರೆಸ್ಪಾನ್ಸ್ ಬಂತು. ಯೂಟ್ಯೂಬ್ ಅಲ್ಲಿ 3 ಲಕ್ಷ ಪ್ಲಸ್ ಜನ ನೋಡವ್ರೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ 20 ಸೆಕೆಂಡ್ ಒಂದ್ ವಿಡಿಯೋ 5 ಮಿಲಿಯನ್ ಹತ್ತತ್ರ ರೀಚ್ ಆಗಿದೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅದ್ರ ಬಗ್ಗೆ ಏನ್ ಹೇಳ್ತೆ ಮಗ, ಆ ವಿಡಿಯೋ ಬಗ್ಗೆ ಮಾಡಿದ್ವಲ್ಲ, ವಿಡಿಯೋ ಮಾತ್ರ ಎಲ್ಲೆಲ್ಲಿ ಹೋಗೈತೆ ಗೊತ್ತ ಮಗ, ಅದು ಯಪ್ಪಾ, ಭಯಂಕರ ಹೋಗೈತೆ. ನಮ್ ಕರ್ನಾಟಕ ಬಿಟ್ಟು ಹೋಗೈತೆ ಮಗ. ತುಂಬಾ ಜನ ಅಣ್ಣ ನೀವ್ ಮಾಡಿರೋದೆಲ್ಲ ಭಯ ಆಗ್ಲಿಲ್ವಾ, ಏನಾಯ್ತು ಎತ್ತ ಎಲ್ಲ ಸೀರಿಯಸ್ ಆಗ್ಬಿಟ್ಟವ್ರೆ. ನಿಮ್ಗೇನು ಆಗ್ಲಿಲ್ವಾ, ತುಂಬಾ ಜನ ಕೇಳಿದ್ರಲ್ಲ. ಬನ್ನಿ ಇವಾಗ ಮನೆ ಒಳಕ್ ಹೋಗದ. ಫಸ್ಟ್ ಗೇಮ್ ಆಡಕ್ ಮುಂಚೆ ಫಸ್ಟ್ ಮನೆನ ಎಕ್ಸ್ಪ್ಲೋರ್ ಮಾಡದ, ಮನೇಲಿ ಏನೇನಿದೆ ಏನೇನಿಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ಗೇಮ್ ಸ್ಟಾರ್ಟ್ ಮಾಡದ. ಈ ಮನೆ ಹೆಂಗ್ ಕಟ್ಟವ್ರೆ ಅಂತಂದ್ರೆ, ಎಲ್ಲಿ ಕಟ್ಟವ್ರೆ ಅಂತಂದ್ರೆ ಇಲ್ಲಿ ಒಂಥರ ಇದು ಒಳ್ಳೆ, ಈ ಮನೆಗ್ ಹೋಗಕ್ಕೆ ಆಗಲ್ಲ ಹಂಗ್ ಕಟ್ಟವ್ರೆ. ಅದ್ ಹೆಂಗ್ ಸಾಧ್ಯ ಇದು? ಇಲ್ಲಿ ಈ ತರ ಹಳ್ಳ ಅಲ್ವಾ? ಇಲ್ಲಿ ನೋಡಿ, ಈ ತರ ಹಳ್ಳ ಕೆಲಸ ಫುಲ್ ಎಷ್ಟು ಹಳ್ಳ ಐತೆ ಅಂತಂದ್ರೆ ನೋಡಿ, ಇಲ್ಲಿ ಮೇಲ್ ನಿಂತಿರೋದು ಇದು ಹಳ್ಳ. ಇದು ಇಲ್ಲಿ ಐತೆ ಇವಾಗ ಮನೆ. ಆ ಕಡೆಗೆ ಹೋಗ್ಬೇಕು. ಇದು ಮಗ ಯಾವ್ದೋ ಬೆಳ್ ಕಾಣ್ತೈತಲ್ವಾ ಅಲ್ಲಿ, ಅಲ್ಲಿ ಅಲ್ಲಿ ಅದು ಏನಿಲ್ಲ ಅಂತ್ಯಾ? ಇಲ್ಲ ಅಂತ ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಇರ್ಬೋದು. ಇವಾಗ ಕ್ಯಾಮ್ರಾ ಹಿಡ್ಕೊ, ನಾನು ಅಲ್ಲಿಗೆ ಹೋಗ್ತೀನಿ, ಆಮೇಲೆ ನೀನ್ ಕ್ಯಾಮ್ರಾ ಕೊಡು, ಓಕೆನಾ? ಇಲ್ಲಿ ಎಷ್ಟು ಆಳ ಐತೆ ಅಂತ ತೋರ್ತೀನಿ. ಇಲ್ಲಿ ಎಷ್ಟು ಆಳ ಐತೆ ಅಂತ ನೋಡಿ, ಇಲ್ಲಿ ಗಂಟ ಆಳ ಐತೆ. ಇದು ಒಂಥರ ಇದು ಇಲ್ಲಿಂದ ಈ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಇದ್ ನೋಡಿ, ಇದು ಹೆಂಗ್ ಕಾಣ್ತೈತೆ ಇದು ಒಳ ಆ ಗಿಡ. ಬಾ ಮಗ, ನೀನ್ ಬಾ. ಮಗ ಕೈ ಈ ಮನೆಗೆ ಎಂಟ್ರಿ ಆಗಕ್ಕೆ ಒಂಥರ ಇಲ್ಲಿ ಹಳ್ಳದಿಂದ ಹತ್ತಿ ಬರ್ಬೇಕು, ಇನ್ ಯಾವ ಕಡೆನೂ ಜಾಗ ಇಲ್ಲ. ಫುಲ್ಲು ಗಿಡಗಳೆಲ್ಲ, ಸತ್ತೆಗಳೆಲ್ಲ ಬೆಳಕ ಬಂದ್ಬಿಟ್ಟೈತೆ ನೋಡಿ. ಇದೇ ನೋಡಿ ಮನೆ ಎಲ್ಲ ಅರ್ಧಂಬರ್ಧ ಕೆಲಸ ಆಗೈತೆ ಮನೇಲಿ. ಇವಾಗ ಒಳಕ್ ಹೋಗದ, ಮನೆ ಒಳಕ್ಕೆ ಕಾಲಿಡದ ಮಗ. ಭಯ ಆಗಲ್ವೇನೋ ನಿನ್ಗೆ? ಭಯನೇ ಆಗಲ್ವಾ? ಭಯನೇ ಆಗಲ್ವಾ ನಿನ್ಗೆ? ಇವಾಗ ಭಯದ ಬಗ್ಗೆ ಹೇಳ್ಬೇಡ. ಭಯದ ಬಗ್ಗೆ ಒಂದ್ ದೊಡ್ಡವರು ಒಂದ್ ಡೈಲಾಗ್ ಕೇಳೋರೆ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. ಏನ್ ಹೇಳೋ? ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. ಇದೇ ನಮಗ ಬಿರಿಯಾನಿ ಕೊಡ್ತೀನಿ ಅನ್ಬಿಟ್ಟು ಸಾವಿಗಿವು ಅಂತ ಏನಾರ ಗಾದೆ. ಸರಿ ಬಪ್ಪ, ನಾನು ಇವಾಗ ಕಾಲಿಟ್ಟಿದೀವಿ. ಇವಾಗ ಮನೆ ನೋಡಿದು ಏನ್ ಮಗ ಇದು ಹಿಂಗೈತೆ ಮನೆ? ಏನು ಮಾಡಕ್ ಹೋಗೋರೆ ಸಡನ್ ಆಗಿ ಏನೇನೋ ಆಗೈತೆ ಇಲ್ಲಿ. ನೋಡ್ತಿದ್ರೆ ವ್ಯತ್ಯಾಸ.
ಇದು ಮಗ ಇಲ್ಲಿ ಮನೆಗೆ ಬಾಕ್ಲು ಇಲ್ಲ ಕಣೋ, ಇಲ್ಲಿ ಇಲ್ಲೂ ಓಪನ್ ಐತೆ ಇದು ಯಾವ್ದೋ ಬಾಕ್ಲು ಇಲ್ಲಿ ಆ ಕಡೆನೂ open ಐತೆ. ಎಲ್ಲ ಬರಂಗೆ ಇಲ್ಲ, ಹಾ ಎಲ್ಲ ಬರಕ್ಕೆ ಎದುರ್ಕತ್ತಾರೆ. ಈ ಮನೆ ಗೊತ್ತಾ ನಿನಗ? ಈ ಮನೆ ಬಗ್ಗೆ 3 ಡೆತ್ ಆಗಿರೋದು. ಅದು ಅಂತ ಹೇಳ್ತವ್ರೆ, ನಾನ್ ನೋಡಿಲ್ಲ. ತುಂಬಾ ಜನ ಇಲ್ಲಿ ಬರಕ್ಕೆ ಎದುರ್ಕತ್ತಾರೆ. ಅದ್ರ ಈ ಜಾಗಕ್ಕೆ ಬಂದಿದ್ಯಾ ನೀನು? ಇವಾಗ ಈ ಜಾಗಕ್ಕೆ ಬಂದಿದೆ ಅಂತಲ್ಲ, ಇಲ್ಲಿ ಗೇಮ್ ಆಡ್ಬೇಕು ಈ ಮನೇಲಿ ಕಣ. ಬಾ ಒಳಕ್ಕೆ ಹೋಗ್ ಮಗ, ನೀನ್ ಮುಂದೆ ಕಾಲಗಲ್ಲ ಮಗ. ಹೋಗಿದ್ರೆ ಮುಂದೆ ನೀನ್ ಹೋಗಪ್ಪ, ನಾನ್ ಹಿಂದೆ ಬರ್ತೀನಿ. ಇಬ್ರು ಒಟ್ಟಿಗೆ ಹಾಕಲ್ಲ. ಬೇಡ ಬೇಡ, ನೀನ್ ಮುಂದೆ ನಾ ಹಿಂದೆ. ಸರಿ ಆಯ್ತು, ಬಲ್ಗಾಲ್ ಹಾಕ್ತಿದೀನಿ ಈ ಮನೆ ಒಳಕ್ಕೆ ಫಸ್ಟ್. ಬ್ಯಾಟ್ರಿ ಸೌಂಡ್ ಇದು. ಕಾಲ್ ಮುಂದೆ ನೋಡ್ಕೋಗಪ್ಪ, ಏನಾದ್ರು ಇದ್ದಿದ್ದವು. ಅರ್ಧ ಕೆಲ್ಸ ಅರ್ಧಂಬರ್ಧ ಅಂದ್ರೆ ಗುಡು ಬರ್ದಲ್ಲ, 30% ಆಗೈತೆ ಕೆಲ್ಸ ನೋಡಿ. 12% ಆಗೈತೆ ಎಲ್ಲ ಗಿಲವು ಮತ್ತೆ ಕ್ಲೋಸ್ ಇದು ಸುಮಾರು ಆಗೈತೆ ಮಗ. ವರ್ಷಗಟ್ಲೆ ಎಲ್ಲ ಪೇಂಟ್ ಗಿಂಟ್ ಎಲ್ಲ ಉದುರುತ್ತಾ ಬಿದ್ದೈತೆ. ಮಾಡಿಲ್ಲ ಕಣ ಇದು. ತುಂಬಾ ಜನ ಬಂದು ತುಂಬಾ ಜನ ಹೋಗಿದಾರಂತೆ. ಬೇರೆ ಕಡೆ ಎಲ್ಲ ಕರ್ಸವ್ರ, ಇಲ್ಲಿ ಬೇರೆ ಜಿಲ್ಲೆಯಿಂದ ಕರ್ಸಿ ಗೊತ್ತಿಲ್ಲದವ್ರ ಕೈಲಿ ಕೆಲಸ ಮಾಡ್ಸಿರೋದ್ ಜಾಸ್ತಿ. ಗೊತ್ತಿರೋರು ಬರೋದೇ ಇಲ್ಲ. ನೋಡಿ ಕಿಟಕಿಗಳು ಮಗ. ಫಸ್ಟ್ ನೀನಪ್ಪ, ಭಯ ನಗು ಎರಡು ಒಟ್ಟಿಗೆ ಗೊತ್ತೈತೆ. ಇದೇನ್ ಮಗ ಇದು? ಟಿವಿ ಹಾಕತ್ತಾ? ನೋ ಇದು ಕರೆಕ್ಟ್. ಫಸ್ಟ್ ಎಲ್ಲ ಮನೆ ಕಟ್ಬೇಕಾದ್ರೆ ಟ್ರೆಂಡಿಂಗ್ ಅದೇ. ಏನ್ ಇಲ್ದೋ ಅರ್ಲಿ ಮನೇಲಿ ಶೋಕೇಸ್ ಕಟ್ಟಿಸ್ಕೋಬೇಕು. ಈ ತರ ಒಂಥರ ಗೂಡ್ ತರ ಕಟ್ಬಿಡ್ಬೇಕು. ಯಾವ ತರ ಅಂದ್ರೆ ಇದೇ ತರ ನೋಡಿ, ಹಿಂಗೆ ಏನೇನೋ ಆಯ್ತಲ್ಲ. ಇಲ್ಲೇನೋ ತಪ್ಪಳೆ ಹಾಕಿರೋ ಚಿಕ್ಕದು. ಇದೇನಿದು? ತಪ್ಪಳೆನ? ಏನ್ ತಪ್ಪಳೆ ಇದು ಮಗ? ಇಲ್ಲಿ ಒಂದು ರೂಮ್ ಇರಂಗೈತೆ, ಒಳಕ್ಕೆ ಹೋಗುತ್ತೆ. ಏನು ತಪ್ಪೆ ಮೇಲೆ ಸುತ್ತ ಕಪ್ಪೆ ಇಲ್ಲಾದ್ರೂ ಗೋಡೆ ಮೇಲೆ ತಚ್ಕೊಂಡಿರ ನೋಡಿದ್ಯಾ? ಹುಳಗಳು ಕೂತ್ಕೊಳ್ಳುತ್ತೆ. ಕಪ್ಪೆ ತಾನೆ ಅದು. ಡಿಸ್ಟರ್ಬ್ ಮಾಡ್ಬೋದು ಅದೇ ನಾವೇ. ಹೆಂಗ್ ಹಿಡಿತೈತೆ ನೋಡು. ಅದೇನಾಗುತ್ತೆ ಹೋಗಲ್ಲ. ಬಾತ್ರೂಮ್ ಎಲ್ಲ ನೋಡ್ಕೋಬೇಕು. ಏನಂತಾನೆ ಗೊತ್ತೈತಿಲ್ವಲ್ಲ ಗುರು? ಏನು ಅಂತ ಗೊತ್ತಾಗೋದು ಇಲ್ಲ ಇಲ್ಲಿ. ಅಲ್ಲೊಂದು ಈ ಕಡೆ ಇದು ಸಜ್ಜಾ. ಸಜ್ಜಾ ಕರೆಕ್ಟ್, ಸಜ್ಜಾ ಅಂತಾರ. ಇದು ಏನು ಅಂತಾನೆ ಗೊತ್ತೈತಿಲ್ವಲ್ಲ? ಅದೇ ಇಲ್ಲಿ ಮೈಕೆಲ್ಲ ಗಿಟ್ಕತೈತಲ್ಲ, ಮೈಕು ಪೈಕ್ ಎಲ್ಲ ಉದ್ರಿಕತೈತೆ. ಏನ್ ಮನೆ ಮೈಕ್ ಎಲ್ಲ ಉದ್ರಿಕತೈತೆ. ಮನೆನ ಹೆಂಗ್ ಕಟ್ಟೋಣ ಅಂತ ಏನು ಅಂತ ಇದು. ಈ ಕಡೆ ನೋಡ ಮನೆ ಸಂಸಾರ ಇದಕ್ ಮಾಡಿರೋದ ಏನು? ಇಷ್ಟ ದೊಡ್ಡ ರೂಮ್ ನನಗೆ ಎಲ್ಲೂ ನೋಡೇ ಇಲ್ಲಪ್ಪ ಯಾವ ಮನೇಲೂ. ಈ ದೊಡ್ಡ ರೂಮು ಇದು ರೂಮು ಅನ್ನಕ್ಕೂ ಆಗಲ್ಲ, ಇತ್ತಾಗ ಹಾಲ್ ಅನ್ನಕ್ ಆಗಲ್ಲ, ಏನು ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಮಗ ಇದು? ಏನ್ ಮನೆ? ಏನೋ ಮಾಡಕ್ ಹೋಗೋರೆ ಏನೇನೋ ಆಗ್ಬೇಕು. ಏನೋ ಮಾಡಕ್ ಹೋಗೋರೆ ಏನೇನೋ ಆಗ್ಬೇಕು. ಆತ್ರಕ್ ಮನೆ ಆದ್ರೆ ಸಾಕು ಅಂತ ಏನೋ ಮಾಡವ್ರೆ. ಇವಾಗ ಇನ್ನೊಂದು ಆ ಕಡೆ ಒಂದ್ ರೂಮ್ ಐತೆ, ತೋರಿಸ್ತೀವಿ. ಇಲ್ಲಿ ಇನ್ನೊಂದು ರೂಮ್ ಐತೆ. ಏನ್ ಮಾಡೋದು? ನಾವು ಕಾಲ್ ಮುಂದೆ ನೋಡ್ಕೊಂಡ್ ನಡ್ಯಪ್ಪ. ಬೇರೆ ಏನಾರ ಸರಿ ಇಲ್ಲ ಜಾಗ. ನೋಡಿ ಎಷ್ಟು ಗಲೀಜೈತೆ ಇದು. ನಾನೇ ಬೆಚ್ಚಿ ಬೆರವಾಗುದ್ನಲ್ಲಪ್ಪ ಹಾವು ಅಂತ ಅನ್ಕೊಬಿಟ್ಟು ಕಾಣೋದು ನಾನು. ನೋಡಿ ಯಾವ್ದು ಇದು? ಐತೆ ಇದೇನಿದೆ? ಇನ್ನೂ ಒಂದು ರೂಮ್ ಐತೆ. ಇದು ಎಷ್ಟು ಏನಿದು ಗಲೀಜು? ಗಣೇಶ, ಲಕ್ಷ್ಮಿ, ಸರಸ್ವತಿ.
ಇವಾಗ ಧೈರ್ಯ ಬಂತು. ಅಲ್ವಾ? ಕಮ್ಗ ಹುಷಾರು, ಗಾಜ್ಗಳು ಇರಂಗೈತೆ, ಎಲ್ಲ ಹೊಡೆದಾಗೈತೆ ನೋಡಿದ್ವಿ ಗಾಜೆಲ್ಲ. ಯಾವಿದು ಏನೋ ಕಟ್ಟಿ ಗುರು ಇದು. ಹಾ, ಮನೆ ಹಿಂಗೈತೆ. ಈ ಮನೇಲಿ ಬಿರುಕೆಲ್ಲ ಬಿಟ್ಬಿಟ್ಟೈತೆ, ಮನೆ ಫುಲ್ಲು ಮನೆ ಎಲ್ಲ ಬಿರುಕೆಲ್ಲ ಬಿಟ್ಟೈತೆ. ವಾಸ ಇವಾಗ ಮನೆ ಬೇರೆ. ಗೇಮು ಶುರು ಮಾಡದ, ಸರಿನಾ? ಟೆರೇಸ್ ಮಾಡಿದ್ರೆ ಇಲ್ಲಿ ಇದೇನಲ್ಲ, ಮೆಟ್ಲೆ ಇಲ್ವಲ್ಲ ಇಲ್ಲಿ, ನೋಡ್ದು ಇಲ್ಲೇ ಕಾಣ್ತಾ ಐತಿಲ್ಲ, ಫ್ರಂಟ್ ಐತಿ, ನಾವು ನೋಡಿಲ್ಲ ಅಷ್ಟೇ. ಮೇಲೆ ಹೋಗೋದ್ ಬೇಡವಾ? ಬೇಡಲ್ಲ, ಹೋಗದ ಅನ್ಕೊಂಡಿದ್ದೆ ಕಣೋ, ಹೋಗ್ಬೋದಾಯ್ತು. ಬೇಡ ಮಗ, ಸುಮ್ಮನೆ ಯಾಕೆ ಮೇಲೆಲ್ಲ ಬೇಡವಾ? ಬೇಡ. ಇಲ್ಲಿ ಮನೆ ಒಳಗೆ ಡೋರ್ ಇಲ್ಲ. ಇದು ಡೋರ್ ನಂಬರ್ ಹಾಕೋರಲ್ಲ ಅವರು, CNO24. ಬಾ ಮಗ, ಗೇಮ್ ಆಡ್ಕೊಂಡು ಇವಾಗ ತಡ ಮಾಡೋದ್ ಬೇಡ, ಇವಾಗ ಗೇಮ್ ಆಡ್ಬಿಡ್ಬೇಕು. ಇವಾಗ 12 ಗಂಟೆಗೆ ಗೇಮ್ ಸ್ಟಾರ್ಟ್ ಮಾಡ್ಬೇಕು ನಾವು. ಮನೆ ಒಳಗೆ ಗೇಮ್ ಆಡದ, ಇಲ್ಲೇ ಆಡದ ಗೇಮು, ಇಲ್ಲೇ ಶುರು ಮಾಡದ ಮಗ, ಸರಿನಾ? ಓಕೆನಾ? ಬನ್ನಿ ಇವಾಗ ಗೇಮ್ ಆಡೋದ. ಯಾವ ತರ ಗೇಮ್ ಆಡೋದು, ಏನೇನ್ ರೂಲ್ಸ್ ಐತೆ ಅಂತ ಇವಾಗ ಹೇಳ್ತೀನಿ. ಫಸ್ಟ್ ಈ ಗೇಮ್ ಆಡೋದಕ್ಕೆ ಏನೇನ್ ಬೇಕು ಅಂತಂದ್ರೆ, ಒಂದು ವೈಟ್ ಪೇಪರ್ ಬೇಕು, ಮತ್ತೆ ಕ್ಯಾಂಡಲ್ ಬೇಕು, ಮತ್ತೆ ಸಾಲ್ಟ್ ಬೇಕು, ಉಪ್ಪು. ಇಷ್ಟಿದ್ರೆ ಸಾಕು. ಫಸ್ಟ್ ವೈಟ್ ಪೇಪರ್ಗೆ ನಮ್ಮ ಹೆಸರನ್ನ ಬರಿಬೇಕು. ಅದಾದ್ಮೇಲೆ ನಮ್ದ ರಕ್ತನ ಒಂದ್ ಡ್ರಾಪ ಈ ಪೇಪರ್ ಮೇಲೆ ಹಾಕ್ಬೇಕು. ಹಾಕಾದ್ಮೇಲೆ ಮನೆ ಫುಲ್ಲು ಲೈಟ್ ಇರುತ್ತೆ, ಮನೆ ಫುಲ್ಲು ಲೈಟ್ನೆಲ್ಲ ಆಫ್ ಮಾಡ್ಬೇಕು. ಫುಲ್ಲು ಮನೆಯೆಲ್ಲ ಕತ್ಲೆ ಆಗಿರ್ಬೇಕು. ಯಾಕೆ ಅಂತಂದ್ರೆ ಈ ಗೇಮ್ ಆಡ್ಬೇಕಾದ್ರೆ ಒಂದ್ ಸ್ವಲ್ಪನು ಬೆಳಕಿರ್ಬಾರ್ದು. ಕತ್ಲೆ ಮಾಡಾದ್ಮೇಲೆ ಪೇಪರ್ ಮೇಲೆ ಕ್ಯಾಂಡ್ಲ್ ಇಟ್ಟು ಕ್ಯಾಂಡ್ಲ್ ಹಚ್ಬೇಕು. ಹಚ್ಚಾದ್ಮೇಲೆ ಮನೆ ಆಚೆ ಹೋಗಿ 22 ಸಲ ತಟ್ಟಬೇಕು. 22 ಸಲ ತಟ್ಟಾದ್ಮೇಲೆ ಒಳಗ್ ಬಂದು ಕ್ಯಾಂಡಲ್ ನ ಆರಿಸ್ಬೇಕು. ಅಷ್ಟೇ. ಇಷ್ಟ ಮಾಡಿದ್ರೆ ಮಿಡ್ ನೈಟ್ ಮ್ಯಾನು ಮನೆಗೆ ಬಂದ ಅಂತಾನೆ ಅರ್ಥ. ಆರ್ಸಿರೋ ಕ್ಯಾಂಡಲ್ ತಿರ್ಗಾ ನಾವು ಹಚ್ಬೇಕು. ಕ್ಯಾಂಡಲ್ ಹಚ್ಕೊಂಡು ಹಿಡ್ಕೊಂಡು ಮನೆ ಮೂಲೆ ಮೂಲೆಗೂ ಹೋಗ್ಬೇಕು. ಯಾವ ಜಾಗದಲ್ಲಿ ಕ್ಯಾಂಡಲ್ ಆರೋಗುತ್ತೆ ಆ ಜಾಗದಲ್ಲಿ ಮಿಡ್ ನೈಟ್ ಮ್ಯಾನು ಅವನೇ ಅಂತ ಅರ್ಥ. ಯಾವ ಜಾಗದಲ್ಲಿ ಕ್ಯಾಂಡಲ್ ಆರಾಗುತ್ತೆ ಆ ಜಾಗದಲ್ಲಿ ಮಿಡ್ ನೈಟ್ ಮ್ಯಾನು ಅವನೇ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಗೆ ಅವಾಗ 10 ಸೆಕೆಂಡ್ ಟೈಮ್ ಇರುತ್ತೆ. ಆ 10 ಸೆಕೆಂಡ್ ಟೈಮ್ ಅಲ್ಲಿ ಮತ್ತೆ ನಾವು ಕ್ಯಾಂಡಲ್ ನ ಹಚ್ಬೇಕು. 10 ಸೆಕೆಂಡ್ ಅಲ್ಲಿ ಕ್ಯಾಂಡಲ್ ನ ಹಚ್ಚಕ್ ಆಗಿಲ್ಲ ಅಂತಂದ್ರೆ ನಮ್ಮ ಹತ್ರ ಉಪ್ಪಿರುತ್ತೆ. ಆ ಉಪ್ಪನ್ನ ನಮ್ ಸುತ್ತ ಸರ್ಕಲ್ ಹಾಕಬೇಕು. ನಮ್ ಸುತ್ತ ಚೆಲ್ಬೇಕು, ಸರ್ಕಲ್ ಹಾಕಬೇಕು. ಹಂಗ್ ಮಾಡಿದ್ರೆ ಮಿಡ್ ನೈಟ್ ಮ್ಯಾನು ನಮ್ಮ ಹತ್ರ ಬರಲ್ಲ, ಅವಾಗ ಏನು ಮಾಡಲ್ಲ. ಇದು ಗೇಮ್ ರೂಲ್ಸು, ಗೇಮ್ ಆಡೋ ರೀತಿ. ಈ ತರ ನಾವು ಗೇಮ್ ಆಡ್ಬೇಕು. ಬನ್ನಿ ಇವಾಗ ಆಡೋದ. ಹಾಯ್, ಕ್ಯಾಮ್ರಾನ ಇವಾಗ ನಾನು ಇಲ್ಲಿ ಮಡಗಿದ್ದೀನಿ. ಕ್ಯಾಮ್ರಾ ಯಾರು ಹಿಡ್ಕೊಂಡಿಲ್ಲ. ಸ್ಟ್ಯಾಂಡ್ ಮೂಲಕ ಇವಾಗ ಕ್ಯಾಮ್ರಾ ಮಡ್ಬಿಟ್ಟು ಇವಾಗ ಗೇಮ್ ಆಡಕ್ ಬಂದಿದೀವಿ. ಹೆಸರು ಬರ್ಕೊಂಡಿದೀವಿ ಪೇಪರಲ್ಲಿ, ರಘು ಮತ್ತೆ ಪ್ರವೀಣ್ ಅಂತ. ಬಂದಿರೋದಕ್ಕೆ ಇವಾಗ ನನ್ನ ರಕ್ತ ಮತ್ತೆ ಅವನ ರಕ್ತ ಒಂದು ಡ್ರಾಪ್ ಹಾಕ್ಬೇಕು. ಅದಕ್ಕೆ ಇವಾಗ ಪಿನ್ ತಕೊಂಡಿದೀನಿ. ಯಾಕೆ ಅಂತಂದ್ರೆ ಇವಾಗ ರಕ್ತನ ಒಂದ್ ಡ್ರಾಪ್ ರಕ್ತನ ಹಾಕ್ಬೇಕು. ಫಸ್ಟ್ ಇವಾಗ ನನ್ ರಕ್ತ ಹಾಕ್ತೀನಿ, ಆಮೇಲೆ ಅವನ್ ರಕ್ತ ಹಾಕಿಸ್ತೀನಿ. ಒಂದು ಡ್ರಾಪ್ ಇವಾಗ ಪಿನ್ನಲ್ಲಿ ಚುಚ್ಕತ್ತಿದ್ದೀನಿ ನೋಡಿ. ಇವಾಗ ಯಾವ ಬೆಟ್ಟಪ್ಪ ಚುಚ್ಲಾ? ಅಲ್ಲಿ ಪಿನ್ನಲ್ಲಿ ಇರುತ್ತಲ್ಲ. ಯಪ್ಪ, ಇವಾಗ ನೋಡಿ ರಕ್ತನ ಇವಾಗ ಒಂದು ಡ್ರಾಪ್ ರಕ್ತನ ಇಲ್ಲಿ ಹಾಕೋದು. ಸಾಕು, ಇಷ್ಟೇ ಸಾಕು. ರಕ್ತ ಅಂತಂದರೆ ಸಾಕು, ಬರ್ತೈತೆ. ಇಲ್ಲಿ ಡ್ರಾಪ್ ಹಾಕೋಣ. ಹಾಕಿದ್ದೀನಿ, ಇವಾಗ ರಕ್ತ ಹಾಕಿದ್ದೀನಿ. ನಾನು ಹಾಕಾಯ್ತು. ಪ್ರವೀಣ್ ನೀನ್ ಹಾಕಪ್ಪ ಇವಾಗ. ತಗೊಳ್ಳಿ ಪ್ರವೀಣ್. ತಗೊಂಬಗ. ನೋಡಿ ಇವಾಗ ಪ್ರವೀಣ್ ಚುಚ್ಕೊತಿದ್ದಾನೆ. ಅಲ್ಲಿಗೆ ಹಾಕ್ಬಿಡು ಮಗ. ಈಗ
ಪೇಪರ್ಗೆ ನಮ್ಮ ಹೆಸರು ಪಕ್ಕಕ್ಕೆ ನಮ್ಮದು ಒಂದು ಡ್ರಾಪ್ ರಕ್ತನ ಹಾಕೈತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮನೇಲಿ ಎಲ್ಲಿ ಲೈಟ್ ಐತೆ ಎಲ್ಲಿ ಎಲ್ಲನೂ ಮನೆ ಫುಲ್ ಕತ್ಲೆ ಮಾಡಬೇಕು. ನಾವು ಬಂದಿರೋದೇ ಭೂತದ ಮನೆ, ಯಾವುದೋ ಪಾಳು ಬಿದ್ದಿರೋ ಮನೇಲಿ. ಇಲ್ಲಿ ಯಾವ ಲೈಟು ಇಲ್ಲ, ಏನೂ ಇಲ್ಲ. ಇಲ್ಲಿ ಇರೋದೇ ಕತ್ಲೆ ಐತೆ ಫುಲ್ಲು. ಇವಾಗ ಕ್ಯಾಂಡಲ್ ಹಚ್ಬೇಕು. 2 ಕ್ಯಾಂಡಲ್ ತಗೊಂಡಿದ್ದೀನಿ. ಎಷ್ಟು ಜನ ಇಡ್ತೀರಾ ನೀವು ಅಷ್ಟು ಕ್ಯಾಂಡಲ್ ತಗೋಬೇಕು. ಇವಾಗ ನಾವು ಇಬ್ಬರಿದ್ದೀವಿ, ಅದಕ್ಕೆ ನಾನು 2 ಕ್ಯಾಂಡಲ್ ತಗೊಂಡಿದ್ದೀನಿ. ಲೈಟರ್ ತಗೊಂಡಿದ್ದೀನಿ, ಮ್ಯಾಚ್ ಬಾಕ್ಸು. ಆರೋದ್ರೆ ಕ್ಯಾಂಡಲು ಸಡನ್ ಆಗಿ ಹಿಂಗೆ ಎತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನದ್ ನಾನು ಹಸಿದ್ದೀನಿ, ಅವನದ್ ಅವನ ಹಸ್ಲೆ. ಹಸಪ್ಪ ದೇವ್ರು ಹಸು ನನ್ನದಕ್ಕೆ ಕಕ್ಲಕಡ, ಇಲ್ಲಿ ನಿನ್ನದಕ್ಕಿಲ್ಲ ಮಡಗ್ಬಿಡ್ತೇನೆ. 2 ಹಸಾಯ್ತು, ಅವನದು ಹಸವನೆ. ಇವಾಗ ಮನೆ ಆಚೆ ಹೋಗ್ಬೇಕು. ಏನೋ ಒಂಥರ ಆಯ್ತೈತೆ ಕೇಳಿಸ್ತೈತೆ. ಬನ್ನಿ ಇವಾಗ ಗೇಮ್ ಆಡೋದ. ಇನ್ನೂ ನಾವು ಗೇಮ್ ಶುರು ಮಾಡಿಲ್ಲ. ಅವಾಗಲೇ ಏನೋ ಒಂಥರ ವೈಬ್ಸ್ ಒಂಥರ ಆಯ್ತೈತೆ. ಇವಾಗ ಕ್ಯಾಂಡಲ್ ಹಚ್ಚಿದೀವಿ. ಇವಾಗ ಮನೆ ಆಚೆ ಹೋಗಿ ಇವಾಗ 22 ಸಲ ಬಡಿಬೇಕು. ಇವಾಗ ಬನ್ನಿ ಇವಾಗ ಕ್ಯಾಂಡಲ್ ಹಚ್ಚಿದೀವಿ. ಇವಾಗ ನೋಡಿ, ಇವಾಗ ಎತ್ಕೊತಿದ್ದೀನಿ ನೋಡಿ. ರಘು, ಪ್ರವೀಣ್ ಮನೆ ಆಚೆ ಕಡೆ ಹೋಗಿ ಇವಾಗ 22 ಸಲ ಬಡಿಬೇಕು. ಮಗ ಅದು ಇಲ್ಲಿ ಮನೆ ಹಚ್ಚಿ ಇವಾಗ ಬಡಿ 22 ಸಲ ಬಡಿಬೇಕು. ಇಲ್ಲಿ ಡೋರೇ ಇಲ್ಲ. ಇಲ್ಲಿ ಬಡಿಯೋದ ಬಿಡು. ಇಲ್ಲಿ ಬರೆಯೋದಾ? ಇಲ್ಲಿ ಈ ಕಡೆ ಬಡಿಯೋದು. ಈ ಕಡೆ 22 ಸಲ ಬರ್ದ್ಬಿಟ್ಟು ಹೋಗದ. ಇವಾಗ ನಾವು ಮನೆ ಆಚೆ ಇದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಈ ಮನೇಲಿ ಯಾವ್ದು ಬಾಕ್ಲೇ ಇಲ್ಲ. ಅದಕ್ಕೆ ಇವಾಗ ನಾವು ಮನೆ ಎಂಟ್ರೆನ್ಸ್ ಇದೇ ಬಾಕ್ಲು ನೋಡಿ, ತೋರ್ಸು ಮಗ. ಇಲ್ಲಿ ಇದೇ ಬಾಗ್ಲು ಅಂತ ತಿಳ್ಕೊಂಡು ಇವರು ಅಂತ ಅನ್ಕೊಂಡು 22 ಸಲ ಇವಾಗ ಬಡ್ದ್ಬಿಟ್ಟು ಮನೆ ಒಳಗೆ ಹೋಗ್ತೀವಿ. 1 2 3 4 5 6 7 8 9 10 11 12 13 14 15 16 17 18 19 20 21 ಲಾಸ್ಟ್ ಇದು 22ನೇ ಸಲ ಇವಾಗ ಬಡ್ದಾದ್ಮೇಲೆ ಒಳಕ್ ಹೋಗ್ಬೇಕು. 22 ಬನ್ನಿ ಇವಾಗ 22 ಸಲ ಬಡ್ದಾಯ್ತು. ಒಳಕ್ ಹೋಗದ ಮಗ. 22 ಸಲ ಇವಾಗ ಬಡ್ದಾಯ್ತು. ಇವಾಗ ಮನೆ ಒಳಕ್ ಹೋಗದ. ಇವಾಗ ಮನೆ ಒಳಕ್ ಹೋಗಿ ಇವಾಗ ಕ್ಯಾಂಡಲ್ನ ಆರಿಸ್ಬೇಕು. ಬನ್ನಿ ಇನ್ನು ಅಲ್ಲಿ ನೋಡಿ ಕ್ಯಾಂಡಲ್ ಹೆಂಗ್ ಉರಿತೈತೆ ಅಂತ. ಇವಾಗ ಮನೆ ಒಳಗೆ ಹೋಯ್ತಿರಂಗೆ ಇದನ್ನು ಲೈಟ್ಸ್ನು ಇದನ್ನು ಆಫ್ ಮಾಡ್ಬಿಡ್ತೀನಿ. ಇವಾಗ ಕ್ಯಾಮ್ರಾ ಟಾರ್ಚ್ ಆನ್ ಮಾಡಿದ್ದೀನಿ. ಇವಾಗ ಅದನ್ನು ಆಫ್ ಮಾಡಿಬಿಡ್ಬೇಕು ನಾವು. ಅಲ್ಲೇ ಅದನ್ನ ಆಫ್ ಮಾಡಿದಕ್ಕೆ ಇದನ್ನು ಆಫ್ ಮಾಡಿಬಿಡ್ತೀನಿ. ಇವಾಗ ಇಲ್ಲೇ ನೋಡಿ, ಇವಾಗ ಕ್ಯಾಮ್ರಾ ಟಾರ್ಚ್ನು ಆಫ್ ಮಾಡಿದ್ದೀನಿ. ಏನೋ ಒಂಥರ ವೈಬ್ಸು. ಫಸ್ಟ್ ಇವಾಗ ಅದನ್ನು ಆಡ್ತದ. ನಮ್ಮ ಮುಖಗಳು ತೋರಿಸ್ತೀನಿ. ಏನು ಕಾಣಿಸಲ್ಲ ಅನ್ಕೋತೀನಿ. ನೋಡಿ ಏನಾರ ಕಾಣಿಸ್ತೈತ? ಏನು ಕಾಣಿಸೋದು ಡೌಟ್ ನಿಮಗೆ. ಬನ್ನಿ ಇವಾಗ ಒಳಗೆ ಹೋಗೋದು, ಅದನ್ನ ಆಡ್ಸೋದು. ಮಗ ಪ್ರವೀಣ್ ನನ್ನದ ನಾನು ಇಟ್ಕೋತೀನಿ. ಮಗ ಫೋನು ಇದೆಲ್ಲೋ ಟಾರ್ಚ್ ಎಲ್ಲೋ, ಲೈಟ್ ಎಲ್ಲೋ, ಲೈಟ್ ಕೊಡ. ನೀನು ಆಫ್ ಮಾಡ್ಬಿಡು. ನೀನು ಆಫ್ ಇವಾಗ ಇವಾಗ ಬಂದಕ್ಕೆ ಆಫ್ ಮಾಡ್ಬೇಕು. ನೀನು ಆಫ್ ಮಾಡು. ಆಗ್ತೀಯಾ? ಇವಾಗ ಆಫ್ ಮಾಡಿದ್ದೀವಿ. ಇವಾಗ 10 ಸೆಕೆಂಡ್ ಒಳಗೆ ಇವಾಗ ಹಾಕ್ಬೇಕು. ಆನ್ ಮಾಡ. ಕ್ಯಾಂಡಲ್ನ ಆರಿಸ್ಬಿಟ್ಟು ತಿರ್ಗಾ ಇವಾಗ ಕ್ಯಾಂಡಲ್ ಹಚ್ಕೊಂಡಿದ್ದೀವಿ. ಆಫ್ ಮಾಡೋದು ಆರ್ಸೋದ ಅಂದ್ಬಿಟ್ಟು ಬಂದೆ. ಇದ್ದಕ್ಕಿದ್ದಂಗೆ ಅದೇ ನನ್ನ ಕೈ ಜಾರಿ ನನ್ನ ಕೈ ಟಚ್ ಆಗಿ ಅದೇ ಬಿದ್ದೋಯ್ತು. ನನ್ನ ಕೈ ಏನು ಅದ್ರಗದೇ ಮೂವ್ ಆಗೋ ಥರ ನನಗೆ ಅನಿಸ್ಬಿಡ್ತು. ಅದೇ ಮೂವ್ ಆಗಿ ಅದೇ ಬಿದ್ದೋಗಿ ಅದೇ ಆಫ್ ಆಯಿತು. ಇವನ್ ಕ್ಯಾಂಡಲ ಇವನ್ ಆಫ್ ಮಾಡ್ದ. ಅಷ್ಟೊತ್ತಿಗೆ ಲೈಟರ್ ಇಸ್ಕೊಂಡು ಇವಾಗ ತಿರ್ಗಿ ಹಚ್ಚಿದೀವಿ ಇವಾಗ ಕ್ಯಾಂಡಲ. ಇವಾಗ ಮಿಡ್ನೈಟ್ ಮ್ಯಾನು ಈ ಮನೆಗೆ ಬಂದಿದ್ದಾನೆ ಅಂತ ಅರ್ಥ. ಇವಾಗ ಈ ಮನೆ ಮೂಲೆಗೂ ಎಲ್ಲ ಜಾಗಕ್ಕೂ ಇವಾಗ ಹೋಗದ. ಕ್ಯಾಂಡಲ್ದು ಚುಟ್ಟು ಬನ್ನಿ ಇವಾಗ ಮೂಲೆಗೆ ಹೋಗದ. ಮಗ ಇನ್ನೊಂದು ಕ್ಯಾಂಡಲ್ ಆಫ್ ಮಾಡದೆ ಇಡಕ್ಲೆ ಲೈಟರ ಈಸ್ಕೊಂಡು ಇದನ್ನ ಕ್ಯಾಂಡಲ್ ಹಚ್ಬೇಕು. ಇಲ್ಲ ಅಂತಂತಂದ್ರೆ ಉಪ್ಪು
ಉಪ್ಪನ್ನ ನಮ್ಮ ಸುತ್ತ ಹಾಕೋಬೇಕು. ಬನ್ನಿ ಇವಾಗ ಇಲ್ಲಿ ಹೋಗೋದ ಈ ಮೂಲೆಗೆ. ಎಲ್ಲ ಒಂಥರ ಬ್ಲರ್ ಒಂಥರ ಥರ ಕಾಣ್ತೈತೆ. ನಿಜ ಮಿಡ್ ನೈಟ್ ಬಂದೆ ಹಾ ಏನಿದು ಗಾದು ಕಣೋ, ಗಾದು 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 ಯಾಕೋ ಭಯ ಆಯ್ತದ ಭಯನ ಏನಿಲ್ಲ. ಮಿಡ್ ನೈಟ್ ಮೇಲೆ ನಿಜ ಬಂದವನ. ಅದು ಈ ಗೇಮ್ ಇರೋದು ಹಂಗೆ ಗುರು. ಇವಾಗ ಮಿಡ್ ನೈಟ್ ಮೇಲೆ ಈ ಮನೇಲಿ ಅವನೇ ಅಂತ. ಇವಾಗ ಎಲ್ಲ ಮೂಲೆಗೂ ಇವಾಗ ಹೋಗ್ಬೇಕು ನಾವು. ಯಾವ ಜಾಗದಲ್ಲಿ ಕ್ಯಾಂಡಲ್ ಆಗುತ್ತೆ ಅಂತ ನೋಡೋದ. ನಾನು ಫಸ್ಟ್ ಟೈಮ್ ಈ ಗೇಮ್ ಆಡ್ತಿರೋದು. ಇಲ್ಲಾಂದಿದ್ರೆ ನಾನು ಹೇಳೋನು, ಭಯ ಪಡ್ಕೋಬೇಡ, ಧೈರ್ಯವಾಗಿ ಬಾ ಆಡೋದ. ಈ ಮೂಲೆ ನೀವು ತಪ್ಸದ, ಈ ಮೂಲೆಯಲ್ಲೂ ಇಲ್ಲ. ಇಲ್ಲಿ ಹೋಗದ, ಇಲ್ಲೂ ಇಲ್ಲ. ಇವಾಗ ಅಲ್ಲೊಂದು ರೂಮ್ ಐತಲ್ಲ, ಅಲ್ಲಿ ಹೋಗದ. ಏನದು? ಬೇಡ ಬಾ ಹೋಗದ. ಇದು ಇರೋದೇ ನನ್ಗೆ ಗೊತ್ತಿರೋದು. ನಾನು ಮೇಲೆ ಯಾವ್ದೋ ಇದೈತೆ ಅನ್ಕಂಡೆ ಕಾಲ್ ಸಿಗಾಕೊಬಿಡ್ತು ಇಲ್ಲಿಗೆ. ಇಲ್ಲಿಂದ ಹಿಂಗ್ ನಡ್ಕೊಬಿಡ್ತಿದ್ದೆ ನಾನು. ಇಲ್ಲ ಏನಿಲ್ಲ ಅದೆಲ್ಲ ಕಣ. ನಾನು ಮಗ ನಾನು ಈ ಕಡೆಯಿಂದ ಬರ್ತಂತೆ, ಈ ಕಡೆಯಿಂದ ಬರ್ತಿದೆ. 12 ಹೊತ್ತು ಟೈಮು ನಾವಿತ್ತು 12 ಗೇಮ್ ಶುರು ಮಾಡಿರೋದೆ 12 ಗಂಟೆಗೆ. ನಾವು ಇದು ಇವಾಗ ನಾನು ಇಲ್ಲಿಂದ ಬರ್ಬೇಕಾಯ್ತು ಮಗ. ಸಡನ್ ಆಗಿ ಇಲ್ಲ ಹಾಕ್ಬಿಟ್ಟೆ ಕಾಲು. ಅದು ಏನಾಗೋಯ್ತು, ಇಲ್ಲಿ ಸಿಗಾಕೊಬಿಡ್ತು. ಇವಾಗ ಬನ್ನಿ ಇವಾಗ ಒಳಕ್ ಹೋಗದ. ಹಚ್ಕೊಳೋ ಬೇಗ ಹಚ್ಚು ಮಗ, ಬೇಗ ಹಚ್ಚು. ಹಾ ಸಡನ್ ಆಗಿ ಏನಾಯ್ತು ಅಂತಂದ್ರೆ, ಏನಾಯ್ತು ನಿನ್ಗೆ? ಏನೋ ಗೊತ್ತಿಲ್ಲ, ಕೆಟ್ಟೆ ಹೋಯ್ತು ಗುರು. ಏನಿಲ್ಲ, ಗಾಳಿ ಇಲ್ಲ ಏನಿಲ್ಲ, ಕೆಟ್ಟೆ ಹೋಯ್ತು. ಸಡನ್ ಆಗಿ ಈ ಕಡೆ ಮಗ ನಾವು ಇದು ಕಾಲು ಕೈ ಸುತ್ತು ಇದೇನಿದು. ನಾವು ಈ ಕಡೆ ರೂಮ್ಗೆ ಬರ್ಬೇಕಾದ್ರೆ ನಿಂದು ತಾನೇ ಆಪ್ ಆಗಿದ್ದು. ಇಲ್ಲಿ ಹ್ಯಾಂಡಲು ಸುತ್ತ ಬಿದ್ದೈತೆ. ಇಲ್ಲಿ ಈ ರೂಮ್ಗೆ ಬರ್ಬೇಕಾದ್ರೇನೆ ಆಪ್ ಆಯ್ತು. ಇವಾಗ ಒಳಕ್ ಹೋಗದ. ಮಗ ನೋಡಿದಿ ಕ್ಯಾಂಡಲ್ ನೋಡಿ ಹೆಂಗ್ ಆಡ್ತೈತೆ. ಆಯ್ತಾಯ್ತು, 10 ಸೆಕೆಂಡಲ್ಲಿ ಹಚ್ಕೋಬೇಕು. ಹಚ್ಕೊಳ್ಳೋ, 10 ಸೆಕೆಂಡಲ್ಲಿ ಹಚ್ಚು. ನನಗೆ ಇದು ಮಾಡ್ಬೇಡ ಇದು ಅಂತ. ಇದು ಗೇಮ್, ಅದು ನಮ್ಮದು ಮಗ ಏನಾಯ್ತೋ ಗೊತ್ತಿಲ್ಲ. ಗೇಮ್ ರೂಲ್ಸ್ ಏನೈತೆ ಅದೇ ಪ್ರಕಾರ ನಾವು ಆಡ್ಬೇಕು. ಯಾಕೆ ಅದೇ ನಿಯಮ. ಅದು ಹೆಂಗಾರ ಇರ್ಲಿ, ನಾವು ಗೇಮ್ ರೂಲ್ಸ್ ಪ್ರಕಾರನೇ ಹೋಗ್ಬೇಕು. ಏನಿಲ್ಲ ಬಂದಿಡೈತೆ. ಅಲ್ಲಿ ಒಳಕ್ ಹೋಗದ. ಬಾರೋ ಬೇಡ ಗುರು, ಬಾರೋ ಒಳಕ್ ಹೋಗದ. ಬೇಡ ಗುರು. ಬೇಡ ಬಾ. ಇಲ್ಲ ಆಯ್ತು, ಮೂಲೆಗೆ ಅಲ್ಲಿಗೆ ಹೋಗ್ಲೇಬೇಕು ನಾವು. ನೀನ್ ಹೋಗಪ್ಪ, ನಾನ್ ಬರಲ್ಲ. ನನ್ ಕ್ಯಾಂಡ್ಲು 2 ದಪ್ಪ ಕೆಟ್ಟೋಯ್ತು. ಅದು ಯಾಕೆ ಅಂತ ಹೇಳ. ಕ್ಯಾಂಡ್ಲು ಯಾಕೆ ಹೇಳೋ ಕೆಟ್ಟಾಗಿರೋದು ಇವಾಗ ಗೊತ್ತಾಯ್ತೈತೆ. ಏನಕ್ಕೆ ಹೇಳು? ಇಲ್ಲಿ ನೋಡಲಿ ಕಿಟಕಿ ಗಾಳಿಯಿಂದ ಇಲ್ಲ, ಗಾಳಿನೇ ಬಂದಿಲ್ಲ. ನಿನ್ ಕ್ಯಾಂಡ್ಲು ಕೆಟ್ಟೋಗ್ಬೇಕ್ತಾನೆ, ನನ್ ಕ್ಯಾಂಡ್ಲು ಕೆಟ್ಟೋದ್ರೆ. ನಿನ್ ಕ್ಯಾಂಡ್ಲು ಕೆಟ್ಟೋಗ್ಬೇಕ್ತಾನೆ. ಅಂದ್ರೆ ನಾನು ಇದಕ್ಕೇನ್ ಹೇಳ, ನಿನ್ ಕ್ಯಾಂಡ್ಲು ಕೆಟ್ಟೋಗ್ಬೇಕು, ನನ್ ಕ್ಯಾಂಡ್ಲು ಕೆಟ್ಟೋಗೈತೆ ಅಂತ ಗಾಳಿಗೆ. ಇವಾಗ ಅಲ್ಲಿ ಕಿಟಕಿತ್ತು ನೋಡಪ್ಪ, ಇದು ನೋಡಿ ಇಲ್ಲಿ. ಬೇಡ ಸುಮ್ಮನೆ ನಾನು ನನ್ನ ಕಡೆ ನಾನು ಕ್ಯಾಂಡ್ಲು ಹೋಗಿ ಸಿಗಲ್ಲ. ಅವನ ದಾರಾಗೈತೆ ಗೇಮ್ ಪ್ರಕಾರ ಗೇಮ್ ಮಾಡದ. ಬಾಯ್ತು ಬರ್ತೀಯ ನೀನ್? ಬರಲ್ವ ಇವಾಗ ಮೂಲೆಗೆ? ಬರಲ್ವಾ? ಸರಿ ಆಯ್ತು, ನಾನೇ ಆ ಮೂಲೆಗೆ ಹೋಗ್ತೀನಿ. ಕ್ಯಾಮ್ರಾ ಇಟ್ಕೊ. ಅವನು ಬರಲ್ವಂತ ಆ ಮೂಲೆ ಗಂಟನೂ. ಇಲ್ಲಿಗೆ ಬಂದಿದಿ ಅಂತ ಇನ್ನು ಅಲ್ಲಿ ಗಂಟ ನನ್ ಕ್ಯಾಂಡ್ಲು ಕೆಟ್ಟೋಯ್ತೆ. ನನ್ ಕ್ಯಾಂಡ್ಲು ಕೆಟ್ಟೋಯ್ತು, ನಾನ್ ಬರಲ್ಲ. ಆಯ್ತು, ನನ್ಗೆ ಲೈಟ್ ಇಟ್ಕೊಡು, ಮ್ಯಾಚ್ ಬಾಕ್ಸ್. ಆಮೇಲೆ ಇವಾಗ ಬನ್ನಿ, ಇವಾಗ ನಾನು ಹೋಯ್ತಿದ್ದೀನಿ. ಮೂಲೆಗೆ ಬಂದಿದ್ದೀನಿ ಮಿಡ್ ನೈಟ್. ನಾನು ಇವಾಗ ಹೋಗಿ ಬಂದೆ. ಇವಾಗ
ಬನ್ನಿ ಇವಾಗ ಆ ಕಡೆ ರೂಮ್ಗೆ ಹೋಗೋದ. ಕೂಡ ಕೂಡ ಇವಾಗ ಇನ್ನೊಂದು ರೂಮ್ ಐತೆ, ಇನ್ನೊಂದು ಆ ಕಡೆ ತಗೋ ಲೈಟ್ರು ತಗೋ. ಇಲ್ಲೊಂದು ರೂಮ್ ಐತೆ ಒಳಗೆ, ಮೇಲೆಲ್ಲ ನೋಡ್ಕೊ ಮಗ ಹುಷಾರಾಗಿ ಹುಷಾರಾಗ. ಫಸ್ಟೇ ನಿನ್ನ ಕ್ಯಾಂಡಲು ಫಸ್ಟೇ ಒಂದ್ಸಲಿ ಕೆಟ್ಟ 2 ಸಲ ಕೆಟ್ಟೋಗೈತೆ ಅಲ್ವಾ? 2 ಸಲ ಕೆಟ್ಟೋಗದೆ. ಒಂದು 2 ಸಲ ಕೆಟ್ಟೋಗೈತೆ. ನಂದಂತೂ ಕೆಟ್ಟಿಲ್ಲ, ನಂದಂತೂ ಆರಿಲ್ಲ. ಏನಿಲ್ಲ ಕಣಪ್ಪ. ಬಂದು ಬನ್ನಿ ಫಸ್ಟು ಈ ಮೂಲೆಗೆ ಹೋಗೋದ ಮಗ. ಏನು 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 ಲೈಟ್ರು ಲೈಟ್ ನಿನ್ಗೆ ಕೊಟ್ಟನಲ್ಲ, ನಿನ್ಗೆ ಕೊಟ್ಟನಲ್ಲ ಲೈಟ್, ನಿನ್ಗೆ ಕೊಟ್ಟನಲ್ಲ. ಆಯ್ತು ಉಪ್ಪು ಓಪನ್ ಮಾಡು, ಓಪನ್ ಮಾಡು. ಸುತ್ತ 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 ನೀನು ಸುತ್ತ ಹಾಕೋ. ಬೇಗ 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 ಸುತ್ತ ಸುತ್ತ ಕೈಲಿ ಹಾಕೋ, ಹಂಗೆ ಸುತ್ತ ನೀನು ಸುತ್ತ ಹಾಕೋಬಿಡು. ಆ ಸರ್ಕಲಲ್ಲಿ ನಿಂತ್ಕೋ, ಸರ್ಕಲಲ್ಲಿ ಸರ್ಕಲ್ ಮಾಡು. ಉಪ್ಪ ಹಾಕ್. ಏನು ಗೋಳು ನಿಂದು ಹಿಂದೆ ಆಫಾಗ್ತೈತೆ. ಹಾಂ ಬೇಕು, ಏನಾಯ್ತು? ಹಾಂ ಲೈಟ್ರು ಎಲ್ಲೋಯ್ತು ಗೊತ್ತಿಲ್ಲ. ಇದು ಲೈಟು ನೀನು ಅಲ್ಲಿ ನನಗೆ ಕೊಟ್ಟೆ, ನಾನು ಬರ್ಬೇಕಾದ್ರೆ ನಾನು ನಿಮಗೆ ಕೊಟ್ಟೆ ಅಲ್ವಾ? ನಾನು ಬಂದು ನನ್ನ ಲೈಟ್ ಅಲ್ಲೇ ನಿಂತ್ಕೋಬೇಕು, ಅಲ್ಲೇ ನಿಂತ್ಕೊಳ್ಳೋ. ಸರ್ಕಲಲ್ಲೇ ನಿಂತ್ಕೋ, ಸರ್ಕಲ್ ಹಾಕಿದ್ದೀರ ಅಲ್ಲೇ ನಿಂತ್ಕೋ. ಲೈಟ್ರು ಹುಡುಕ್ತೀನಿರು ಮಗ. ಲೈಟ್ರು ಇಲ್ಲಿ ಬಿದ್ದೈತೆ. ಇದು ಲೈಟ್ರು ಬೂಂಬತ್ತಿ ಎಲ್ಲ ಬೀಳ್ಸಿದ್ಯಲ್ಲೋ ಇಲ್ಲೇ, ಎತ್ಕೊಳ್ಳೋ. ಎಲ್ಲ ಅಲ್ಲೇ ಬೀಳ್ಸೋನೆ. ಹಚ್ಕೋ. ಹಾಂ ನೀನ್ ಕಟ್ಕಂದ್ರೆ ನನ್ಗೂ ಭಯ ಬೀಳಿಸ್ತಾನೆ ಗುರು. ಬಾಬುಲೆ ನೋಡಿ ಅಲ್ಲಿ ಬೇಡ ಬಾ ಹೋಗೋದು, ಉಪ್ಪೆಲ್ಲ ಖಾಲಿ ಆಗೋಯ್ತು. ಆಯ್ತು ಎತ್ಕೋ, ಇನ್ನೂ ಆಯ್ತಲ್ಲ ಅಷ್ಟೇ. ಬೇಗ ಅದಕ್ಕೆ ಲೈಟ್ರ್ ಇಟ್ಕೋ. ನೀನು ಉಪ್ಪು ಖಾಲಿ ಇದ್ರು ಲೈಟ್ ಇಟ್ಕೋ. ಲೈಟ್ ಇಟ್ಕೊಂಡು ಬಾ ಅಲ್ಲಿಗೆ. ಈ ತರ ರೌಂಡ್ ಸರ್ಕಲ್ ಹಾಕೊಂಡವನೆ ನೋಡಿ ಉಪ್ಪು. ನೋಡಿ ಇಲ್ಲೆಲ್ಲ ಹಿಂಗೆ ಸರ್ಕಲ್ ಹಾಕಬೇಕು. ನಂದೇ ಕೆಟ್ಟೋಯ್ತೈತೆ, ನಿನ್ ಕೆಟ್ಟೋಯ್ತು. ಹಾ ನಂದೇ ಕೆಟ್ಟೋಯ್ತೈತೆ. ಅದೇ ನಮಗೂ ಗೊತ್ತಾಯ್ತಿಲ್ಲ. ನಿನ್ನದ್ ಕೆಟ್ಟೋಯ್ತೈತೆ. ಹೊಟ್ಟೆ ಹೆಚ್ಚೈತು. ನೋಡಿ ಇಲ್ಲಿ ಈ ಮೂಲೆಯಲ್ಲಿ ಬಂದಿದ್ದೀವಿ. ಈ ಮೂಲೆಗೆ ಹೋದಪ್ಪ ಇವಾಗ. ಹುಷಾರಾಗಿ ಬಂದು ಗಾಜ್ ಐತೆ ನಾವು. ನೋಡಿ ಎಷ್ಟು ಗಾಜ್ ಐತೆ ಇಲ್ಲಿ. ಹಲೋ ಭಯ ಆಯ್ತೈತೆ ಪಪ್ಪ. ಈ ಮೂಲೆ ಮನೆ ಮೂಲೆಗೂ ಹೋಗ್ಬಿಟ್ಟು ಎಲ್ಲ ಗಲೀಜಾಗ್ಬಿಟ್ಟೈತೆ ಕಣ. ಒಂದು ಇಲ್ಲಿ ವಾಸೇರಮ್ಮನ ಬಾಗುರು, ವಾಸೇರಮ್ಮನ ಪೂರ್ತಿ ಬಂದ್ಲೆಗ್ ಬಂದ್ಬಿಟ್ಟೇನು. ಯಪ್ಪ ಅಂಗಡಿ ಹೋಗದ ಇರು ಮಗ. ಖಾಲಿ ಮಾಡೋದ ನಡಿ. ಟೈಮ್ ಆಗ್ಬಿಡ್ತು. 12:15 ಮೇಲೆ ಆಗ್ಬಿಟ್ಟೈತೆ ನೋಡಿ. 12:30 ಇವಾಗ ನೋಡಿ ಬಂದಿದ್ದೀವಿ. ಇವಾಗ ಅಲ್ಲಿ ಪೇಪರ್ ಇರೋ ಜಾಗಕ್ಕೆ ಹೋಗ್ಬೇಕು ಬಾ ಮಗ. ಬಂದು ಇವಾಗ ತಿರ್ಗಾ ಇದೇ ಜಾಗಕ್ಕೆ. ಇವಾಗ ಈ ಕ್ಯಾಂಡಲ್ನ ಇವಾಗ ಪೇಪರ್ ಇರೋ ಜಾಗಕ್ಕೆ ಕ್ಯಾಂಡಲ್ನ ತಿರ್ಗಾ ಮಡಗಿ ಲೈಟ್ಸ್ ಆನ್ ಮಾಡಬೇಕು. ಕ್ಯಾಮ್ರಾ ಲೈಟ್ಸ್ ಆನ್ ಮಾಡ್ತೀನಿ. ಅವು ಆನ್ ಮಾಡಿದ್ರೆ ಈ ಗೇಮು ಮುಗೀತು ಅಂತ ಅರ್ಥ. ಬನ್ನಿ ಇವಾಗ ಇಲ್ಲೇ ಮಡ್ಬಿಡೋದ. ನಂದು ಅದು ನಾನು ನೋಡಿ ಅವನದಕ್ಕೆ ಪ್ರವೀಣ್ ಅನ್ನೋದಕ್ಕೆ ಮಡಿಸಿದ್ದೀನಿ. ಟಾರ್ಚರ್ ಮಾಡೋ. ಇವಾಗ ಯಾವ್ದು ಮ್ಯೂಸಿಕ್ ಇವನ್ ಫೋನು ಹೋಗ್ಲಿ. ಫೋನ್ ಇವಂದು ಇದ್ದಕ್ಕಿದ್ದಂಗೆ ಸಾಂಗ್ ಏನೇನೋ ಆಗ್ತೈತೆ ಒಂದು ಫೋನ್. ಇವಾಗ ಬಾಗುರು ಇದ್ದಕ್ಕಿದ್ದಂಗೆ ಸೌಂಡ್ ಬಂತು. ಇದ್ದಕ್ಕಿದ್ದಂಗೆ ಏನೇನೋ ಆಗ್ತೈತೆ. 10 ರೂಪಾಯಿಗೆ ಅದಾದ ಏನೇನೋ ತಗೋತೈತೆ ಫೋನಲ್ಲಿ. ನೋಡಿ ಇವಾಗ ಕ್ಯಾಂಡಲು ಆರ್ಸ್ಬಿಡು ಮಗ. ಆರ್ಸ್ಬಿಡು. ಯಾರ ನಮ್ಮ ಹೆಸರು ಬರ್ದ್ಬಿಟ್ಟು ಇದನ್ನು ಇಲ್ಲೇ ಹಾಕ್ಬಿಡ್ತೀನಿ ಅಂತ ಎತ್ಕೋ. ಕ್ಯಾಂಡ್ಲು ಪೇಪರ್ವೆ
ಅಷ್ಟೇ. ಇದು ಈ ಗೇಮ್ ರೂಲ್ಸ್ ಹೆಂಗೈತೆ ಆ ತರ ಆಡಿದೀವಿ. ಈ ಮನೇಲಿ ಎಷ್ಟೊಷ್ಟು ಒಂದು ಭಯಂಕರ ತರ ಮಾತಾಡ್ತಾರೆ ಗೊತ್ತಾ ಜನ. ಗೇಮ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ತಳಮಳ ಅಂತ ಆಗುತ್ತೆ ಆಡಿದ್ರೆ. ಗೇಮ್ ಒಂಥರ ಏನೋ ಅದು ನೆಗೆಟಿವ್ ತರನೋ. ಫ್ರೆಂಡ್ಸ್ ಯಾರು ಆಡಕ್ ಹೋಗ್ಬೇಡಿ ಫ್ರೆಂಡ್ಸ್, ನಿಜ ತುಂಬಾ ಭಯ ಆಗುತ್ತೆ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಭಯ ಬರುತ್ತೆ ಅಂದ್ರೆ ಕ್ಯಾಂಡಲ್ ಆಫ್ ಆದಿಡಕ್ಕೆ ಜೀವನ ಡಿಗ್ ಅಂತ ಅಂದ್ಬಿಡುತ್ತೆ. ನನ್ ಕ್ಯಾಂಡಲ್ ಆರಿಲ್ಲ, ನಿನ್ ಕ್ಯಾಂಡಲ್ ಆರ್ದಾಗ ಏನಿಸ್ತು? ಅದು ಗಾಳಿ ಇಲ್ಲ ಕಣ. ಗಾಳಿ ಇದ್ರೆ ನಿಂದು ಕೆಟ್ಟೋಗ್ಬೇಕು, ನಮ್ದು ಕೆಟ್ಟೋಗ್ಬೇಕು. ನನ್ನದ್ ಮಾತ್ರ ಅದೇ ಕೆಟ್ಟೋಯ್ತು. ಹೋಗದ ಹಿಂಗಾಯ್ತು. ಈ ಗೇಮ್ ಇಲ್ಲಿಗೆ ಕೊನೆ ಮಾಡ್ತಿದೀವಿ. ಇವಾಗ ಮುಗಿಸ್ಬಿಟ್ಟು ಇವಾಗ ಆಚೆ ಹೋಗ್ತಿದೀವಿ. ಇಲ್ಲೇನ ಮಾಡಿದ್ದು ಇದೇ ಮನೆ. ಇವಾಗ ಇದು ಮಗ ಒಂದ್ಸಲಿ ಮೆಟ್ಲು ಇಲ್ಲಿ ಮೇಕ್ಕೆ ಟೆರೆಸ್ ಮೇಕ್ ಹೋಗದಾ? ಬೇಡ ಬಾ ಬಾರೋ. ಸಾಕು. ನೋಡಿ ಗುಡು ಅಂತ ಕ್ಯಾಂಡಲ್ ಆಫ್ ಆಯ್ತಲ್ಲ ಒಂದು, ಅದಕ್ಕೆ ಇವಾಗ ಹೋಯ್ತಾ ಬಿದ್ದೋನೆ. ನಾನ್ ಬರ್ತೀನಿ ಅಂದ್ರೆ ಇವಾಗ ಅವನೇ ಹೊಂಡೈತಾನೆ, ಬೇಕಾದ್ರೆ ಹೊಂಡೈತಾನೆ ಇಲ್ಲ ಅಂತಂದ್ರೆ. ಬನ್ನಿ ಇವಾಗ ಹೋಗದ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಭಯ ಅನ್ನೋದು ನಮ್ಮ ಮನ್ಸಲ್ಲಿರೋ ಒಂದು ಕಲ್ಪನೆ ಅಷ್ಟೇ. ನಾವು ಮನ್ಸು ಮಾಡಿದ್ರೆ ಪ್ರತಿಯೊಂದು ಭಯನೂ ಮೆಟ್ಟಿ ನಿಲ್ಬೋದು. ಒಂದಂತೂ ಸತ್ಯ, ನಮಗೆ ಎದುರಿಸೋ ವಿಷಯಗಳಿಗಿಂತ ನಮಗಿರೋ ಧೈರ್ಯ ಯಾವತ್ತಿದ್ರೂ ದೊಡ್ಡದು. ಭಯವೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು.